ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನಾಮದ ಮಹಾಶಕ್ತಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಒಂದು ಸಣ್ಣ ಹಳ್ಳಿಯದು. ರಾಮ ಭಕ್ತನಾದ ಅಜ್ಜ ಒಬ್ಬರು ವಾಸಿಸ್ತಾ ಇದ್ರು. ಅವರ ಹೆಸರು ರಾಮಯ್ಯ ಅಂತ. ಅವರು ಪ್ರತಿದಿನ ಬೆಳಗ್ಗೆ ಎದ್ದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ನಾಮವನ್ನು ಜಪಿಸ್ತಾ ಇದ್ರು. ಹಳ್ಳಿಯವರು ಆತನನ್ನು ನೋಡಿ ಕೆಲವೊಮ್ಮೆ ಹಾಸ್ಯ ಮಾಡ್ತಾ ಇದ್ರು ಕೂಡ. ಇಡೀ ದಿನ ರಾಮ ರಾಮ ಅಂತಾನೆ ಅಂತಿರ್ತೀಯ, ಹೊಟ್ಟೆ ತುಂಬಿಸೋದಕ್ಕೆ ಕೆಲಸ ಮಾಡಬೇಕು ಅಲ್ವಾ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ರಾಮಯ್ಯ ಮಾತ್ರ ಭಗವಂತನಲ್ಲಿ ಅಚಲ ಭಕ್ತಿಯನ್ನು ಇಟ್ಟುಕೊಂಡಿದ್ರು. ಒಂದು ದಿನ ಹಳ್ಳಿಗೆ ಭಯಾನಕ ಕಳ್ಳರು ಮತ್ತು ಅವರ ಗುಂಪೊಂದು ಬರುತ್ತೆ. ಮನೆ ಮನೆಗೆ ದಾಳಿ ಮಾಡಿ ಆಸ್ತಿ ಪಾಸ್ತಿ ಎಲ್ಲ ಕದಿಯೋದಕ್ಕೆ ಶುರು ಮಾಡ್ತಾರೆ. ಜನರು ಓಡೋಡಿ ಹೋಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ. ಆಗ ಕಳ್ಳರು ರಾಮಯ್ಯನ ಮನೆಯನ್ನು ಕೂಡ ಸುತ್ತುವರಿತಾರೆ. ಆದರೆ ಆಶ್ಚರ್ಯ ಏನು ಗೊತ್ತಾ, ಅವರು ಒಳಗೆ ಹೋಗೋದಕ್ಕೆ ಅಂದರೆ ಅಜ್ಜ ರಾಮಯ್ಯನ ಮನೆ ಒಳಗಡೆ ಹೋಗೋದಕ್ಕಂತೂ ಸಾಧ್ಯನೇ ಆಗೋದಿಲ್ಲ. ಏನೋ ಒಂದು ಅದೃಶ್ಯ ಶಕ್ತಿ ಅವರನ್ನು ತಡೆಯುತ್ತೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಮನೆ ಒಳಗಡೆ ಕಾಲಿಡೋದಕ್ಕೂ ಕೂಡ ಆಗೋದಿಲ್ಲ. ಕಳ್ಳರಿಗೆ ಭಯ ಆಗಿ ಅವರೇ ಅಲ್ಲಿಂದ ಓಡಿ ಹೋಗ್ತಾರೆ. ಹಳ್ಳಿ ಜನರು ಇದನ್ನು ನೋಡಿ ಬೆರಗಾಗ್ತಾರೆ. ಅವರು ರಾಮಯ್ಯನನ್ನು ಕೇಳ್ತಾರೆ, ನಿನ್ನ ಮನೆಯನ್ನು ಯಾರು ರಕ್ಷಿಸಿದ್ರು, ಏನು ರಕ್ಷಣೆ ಮಾಡ್ತು ಅಂತ ಹೇಳಿದಾಗ ರಾಮಯ್ಯ ನಗ್ತಾ ಹೇಳ್ತಾರೆ, ನಾನು ಯಾವ ಕೆಲಸವನ್ನು ಮಾಡಲಿಲ್ಲ, ನಾನು ಕೇವಲ ರಾಮನಾಮವನ್ನು ಜಪ ಮಾಡ್ತಾ ಇದ್ದೆ. ಭಕ್ತನನ್ನು ರಕ್ಷಿಸೋದಕ್ಕಾಗಿ ಶ್ರೀರಾಮನೇ ಸಹಾಯ ಮಾಡಿದ. ಭಕ್ತನನ್ನು ರಕ್ಷಿಸೋದು ಶ್ರೀರಾಮನ ಕರ್ತವ್ಯ ಅಂತ. ಆ ದಿನದಿಂದ ಹಳ್ಳಿಯ ಎಲ್ಲ ಜನರು ಕೂಡ ರಾಮನ ಭಕ್ತರಾಗ್ತಾರೆ. ಎಲ್ಲರೂ ಸೇರಿ ಪ್ರತಿದಿನ ರಾಮನಾಮವನ್ನು ಜಪಿಸಿ ಹಳ್ಳಿಯನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬಿಸ್ಕೊಂಡ್ರು. ಕಥೆಯ ಸಂದೇಶ ಏನಪ್ಪ ಅಂದರೆ, ಭಗವಂತನಲ್ಲಿ ನಂಬಿಕೆ ಇಟ್ಟು ನಮ್ಮ ಯಥಾಶಕ್ತಿ ನಮ್ಮ ಕೆಲಸವನ್ನು ನಾವು ನಿತ್ಯ ಮಾಡ್ತಾ ಹೋದರೆ ಎಂತಹ ಸಂಕಟ ಬಂದರೂ ಕೂಡ ದೇವರ ಕೃಪೆಯಿಂದ ಭಕ್ತನು ಯಾವಾಗಲೂ ರಕ್ಷಿಸಲ್ಪಡ್ತಾನೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.